ಹಾಯ್ ಫ್ರೆಂಡ್ಸ್, ನಾನಿವತ್ತು ಅರುಂಧತಿ ಮೂವಿ ಮತ್ತು ಮಾಯಿಟಿ ಬಂಗಾರಂ ಈ ಒಂದು ಮೂವಿ ಎರಡೂ ಕೂಡ ಎಷ್ಟು ಕಲೆಕ್ಷನ್ ಮಾಡಿದೆ, ಹಾಗೆ ಯಾರು ಡೈರೆಕ್ಟರ್, ಹಾಗಾಗಿ ಈ ಮೂವಿಲಿ ಏನು ತಪ್ಪು ಮಾಡಿದ್ದಾರೆ, ಹಾಗೆ ಆ ಮೂವಿಲಿ ಯಾವುದು ಸರಿ ಇದೆ ತಪ್ಪಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಒಂದೊಂದು ಮೂವಿನೂ ಕೂಡ ನಾನು ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಮಾಯಿಂಟಿ ಬಂಗಾರಿ ಅನ್ನೋ ಮೂವಿ ತೆಲುಗಿನಲ್ಲಿ ರಿಲೀಸ್ ಆಗುತ್ತೆ. ಅದು ಕನ್ನಡ, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಕೂಡ ಈ ಒಂದು ಮೂವಿ ರಿಲೀಸ್ ಆಗುತ್ತೆ. ಈಗ ಅರುಂಧತಿ ಅನ್ನೋದು ನೋಡೋದಾದರೆ ಅದು 16 ಜನವರಿ 2009ರಲ್ಲಿ ರಿಲೀಸ್ ಆದಂತಹ ಈ ಒಂದು ಮೂವಿ. ಈ ಮೂವಿ ಕೂಡ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹೀಗೆ 5 ಭಾಷೆಗಳಲ್ಲಿ ಈ ಒಂದು ಮೂವಿ ಕೂಡ ರಿಲೀಸ್ ಆಗುತ್ತೆ. ಹಾಗೆಯೇ ಈ ಒಂದು ಮೂವಿ ಮಾಯಿಂಟಿ ಬಂಗಾರಂ ಅನ್ನೋ ಮೂವಿನ ಡೈರೆಕ್ಟ್ ಮಾಡಿರೋದು ಬಂದು BV ನಂದಿನಿ ರೆಡ್ಡಿ ಅಂತ. ಹಾಗೆಯೇ ರಾಜ್ ನಡಿಮೋರ್ ಅನ್ನೋರು ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ಸಮಂತಾ ಅವರ ಹಸ್ಬೆಂಡೇನೆ. ಮಾಯಿಂಟಿ ಬಂಗಾರಂ ಎಲ್ಲ ಭಾಷೆಗಳು ಹಿಟ್ ಆಗಿದಂತಹ ಮೂವಿ. ಹಾಗೆಯೇ ಅರುಂಧತಿ ಮೂವಿ ಏನು ತುಂಬ ಕಡಿಮೆ ಅಂತ ಹೇಳೋಕ್ಕಾಗಲ್ಲ. ಇದನ್ನು ಡೈರೆಕ್ಟ್ ಮಾಡಿದ್ದು ಕೋಡಿ ರಾಮಕೃಷ್ಣ ಅನ್ನೋರು ಡೈರೆಕ್ಟ್ ಮಾಡ್ತಾರೆ. ಈ ಒಂದು ಮೂವಿಲಿ ಅನುಷ್ಕಾ ಶೆಟ್ಟಿ ಅವರ ಆ್ಯಕ್ಟಿಂಗ್ ಅಂತೂ ಆಸಮ್ ಅಂತಲೇ ಹೇಳ್ಬೋದು. ಈ ಒಂದು ಮೂವಿ ಕೂಡ ಅಷ್ಟೇ ಚೆನ್ನಾಗಿ ಯಶಸ್ಸು ಕಂಡಂತಹ ಬ್ಲಾಕ್ ಬಾಸ್ಟರ್ ಮೂವಿ. ಹಾಗೆಯೇ ನಮ್ಮ ಮಾಯಿಂಟಿ ಬಂಗಾರಂ ಅನ್ನೋ ಮೂವಿ ಏನಿದೆ ಅದು ಕಾಮಿಡಿ, ಸಸ್ಪೆನ್ಸ್, ಥ್ರಿಲ್ಲರ್ ಸ್ವಲ್ಪ ಇದೆ, ಆದರೆ ಫೈಟಿಂಗ್ ಕೂಡ ಇದೆ. ಕಾಮಿಡಿ ಹಾಗೆ ಆ್ಯಕ್ಷನ್ ಮೂವಿ, ಫ್ಯಾಮಿಲಿ ಮೂವಿ ಅಂತಲೇ ಹೇಳ್ಬೋದು. ಇಡೀ ಫ್ಯಾಮಿಲಿನೇ ಹೋದರೂ ಕೂಡ ಯಾವುದೇ ರೀತಿ ಭಯ ಇಲ್ಲದೇ ಮೂವಿ ನೋಡ್ಬೋದು. ಆದರೆ ಅರುಂಧತಿ ಮೂವಿ ಆಗಿಲ್ಲ, ತುಂಬಾ ಹಾರರ್ ಮೂವಿ ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು ಭಯ ಹುಟ್ಟಿಸುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತಲೇ ಹೇಳ್ಬೋದು. ಒಂದೊಂದು ಸೀನ್ ಕೂಡ ಅಷ್ಟೇ ಭಯ ಆಗುತ್ತೆ ಅರುಂಧತಿ ಮೂವಿಲಿ. ಈ ಒಂದು ಮೂವಿಲಿ ಅನುಷ್ಕಾ ಶೆಟ್ಟಿ ಅವರು ಮತ್ತು ಸೋನು ಸೂದ್ ಹಾಗೆ ಮನೋರಮಾ ಅವರು ಮೇನ್ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ನೆಕ್ಸ್ಟು ನೋಡೋದಾದರೆ ಮಾಯಿಂಟಿ ಬಂಗಾರಂ ಮೂವಿಲಿ ನಮ್ಮ ಸಮಂತಾ ಅವರೇ ಈ ಎಲ್ಲ ಕ್ಯಾರೆಕ್ಟರ್ನು ಹಿಂದಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಒಬ್ಬರೇ ಒಂದು ಸಿಂಗಲ್ ಲೇಡಿ ಹೇಗೆ ಫೈಟ್ ಮಾಡೋದು, ಹಾಗೆ ಅವ್ರ ಫ್ಯಾಮಿಲಿನ ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದೇ ಈ ಒಂದು ಮೂವಿ. ಹಾಗೆಯೇ ಇದಕ್ಕೆ ಬಂಡವಾಳ ಹಾಕಿರೋದು 18 ಕೋಟಿ ಮಾತ್ರನೇ. ಆದರೆ ಇದು ದೋಚ್ಕೊಂಡಿದ್ದು 3 ದಿನಕ್ಕೆ 100 ಕೋಟಿ ಬಜೆಟ್ನೇ ತಂದುಕೊಟ್ಟಿದೆ. ಅರುಂಧತಿ ಮೂವಿಗೆ ಹಬ್ಬಬ್ಬ ಅಂದರೆ 13 ಕೋಟಿನ ಇವರು ಇನ್ವೆಸ್ಟ್ ಮಾಡ್ತಾರೆ. ಆದರೆ ಅರುಂಧತಿ ಮೂವಿ ತಂದು ಕೊಟ್ಟಿದ್ದು 70 ಕೋಟಿ. ಅದು ಕೂಡ ವರ್ಲ್ಡ್ ವೈಡ್ ರಿಲೀಸ್ ಆಗಿ ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಷನ್ ಇದು 70 ಕೋಟಿ. ಹಾಗೆಯೇ ಮಾಯಿಂಟಿ ಬಂಗಾರಂ ಅನ್ನೋ ಮೂವಿ ಬರೀ 3 ದಿನಕ್ಕೆ ಈ ಒಂದು ಮೂವಿ 100 ಕೋಟಿ ತಲುಪೋದರ ಮೂಲಕ ಮೊದಲ ಮೂವಿ ಅಂತ ಅನಿಸ್ಕೊಂಡಿದೆ. ಇಷ್ಟು ಸಂಪಾದನೆ ಮಾಡಿಕೊಟ್ಟಿರೋವಂಥದ್ದು, ಅದು ಹೀರೋಯಿನ್ ಓರಿಯೆಂಟೆಡ್ ಮೂವಿ. ಇನ್ನೂ ಯಾರು ಮಾಯಿಂಟಿ ಬಂಗಾರಂ ಮೂವಿನ ನೋಡಿಲ್ಲ ಅವರು ನನ್ನ ಚಾನಲ್ಲೇ ಲಾಂಗ್ ವಿಡಿಯೋ ಹಾಕಿದ್ದೀನಿ, ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ವಾಚ್ ಮಾಡಿ. ಹಾಗೆಯೇ ಯಾರಿಗೆ ಸಮಂತಾ ಅಂದರೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ.